ಹಲೋ ಎವ್ರಿಬಡಿ, ವೆಲ್ಕಮ್ಸ್ ಟು ಮ್ಯಾಮ್ಸ್ ನೀತಿ. ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಅಮೆಂಡ್ಮೆಂಟ್ಸ್ ನೋಡೋಣ. ಫಸ್ಟ್ ನಾನು ಲಿಸ್ಟ್ ಕೊಡ್ತೀನಿ, ನಿಮಗೆ ಅದರದ್ದು ಏನಾದರೂ ಡೀಟೇಲಿಂಗ್ ಎಕ್ಸ್ಪ್ಲನೇಷನ್ ಬೇಕಂದರೆ ಮತ್ತೆ ನಾವು ನೋಡ್ತಾ ಹೋಗೋಣ. ಏಕೆಂದರೆ ಮೇಯ್ನಾಗಿ ಗ್ರೂಪ್ ಸಿ, ಪಿ ಎಸ್ ಐ, ಆಮೇಲೆ ಗ್ರೂಪ್ ಸಿ, ಕೆ ಪಿ ಎಸ್ ಸಿ, ಪ್ರಿಲಿಮ್ಸ್, ವಿ ಎ ಒ ಆ್ಯಂಡ್ ಪಿ ಸಿ ಎಕ್ಸಾಮ್ಸ್, ಇವುಗಳಲ್ಲಿ ದೇ ವಿಲ್ ಆಸ್ಕ್ ಅಬೌಟ್ ದ ಡೈರೆಕ್ಟ್ 21A ಆರ್ಟಿಕಲ್ ಈಸ್ ರಿಲೇಟೆಡ್ ಟು, ಆರ್ಟಿಕಲ್ 44 ಈಸ್ ರಿಲೇಟೆಡ್ ಟು, ಈ ಥರ ಅವರು ಕ್ವಶನ್ಸ್ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನೆನಪಿಟ್ಕೊಳ್ಳೇಬೇಕಾಗತ್ತೆ, ಆ್ಯಂಡ್ ಅದು ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನಾನು ಫಸ್ಟ್ ಅದನ್ನು ಲಿಸ್ಟ್ ಮಾಡ್ತೀನಿ, ನಿಮಗೆ ಬೇಕಂತಂದರೆ ಐ ಕ್ಯಾನ್ ಎಕ್ಸ್ಪ್ಲೇನ್ ಆಲ್ಸೋ ದೋಸ್ ಯಾವ್ಯಾವುದು ಅಂತ ಹೇಳಿ ಅಂಡ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಹೇಳಬಹುದು. ಅಥವಾ ನಿಮಗೆ ಜಸ್ಟ್ ಲಿಸ್ಟ್ ಮಾತ್ರ ಸಾಕು ಅಂತಂದರೆ ಐ ಕ್ಯಾನ್ ಗಿವ್ ದಾಟ್ ಆಲ್ಸೋ. ಯಾಕಂತಂದರೆ ಲಿಸ್ಟ್ ಕೊಟ್ಟರೆ ನೀವು ಅದನ್ನು ಒಂದು ನೋಟ್ ಮಾಡಿಕೊಂಡು ಯು ಕ್ಯಾನ್ ಸ್ಟಡಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ. ಮೇಜರಾಗಿ ಆರ್ಟಿಕಲ್ 1 to 51A ಇದು ತುಂಬ ಇಂಪಾರ್ಟೆಂಟು. ಎವ್ರಿ ಸ್ಟೂಡೆಂಟ್ ಮಸ್ಟ್ ಬೈ ಹಾರ್ಟ್ ಇಟ್. ಎವ್ರಿ ಸ್ಟೂಡೆಂಟ್ಸ್ ಇದನ್ನು ನಾವು ತಿಳ್ಕೊಳ್ಳೇಬೇಕು. 1 to 4 ಇದು ಯೂನಿಯನ್, ದ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಇದು ಫಸ್ಟ್ ಒನ್. ಆಮೇಲೆ 5 to 11 ಇದು ಸಿಟಿಜನ್ಶಿಪ್. ಈ ಸಿಟಿಜನ್ಶಿಪ್ ಇದರಲ್ಲಿ ಯಾವುದಾದ್ರೂ ಒಂದು ಯಾವುದಾದ್ರೂ ಅಮೆಂಡ್ಮೆಂಟ್ ಮೇಲೆ ಕ್ವಶನ್ ಕೇಳ್ಬೋದು, ಅಥವಾ ಆರ್ಟಿಕಲ್ 6 ಏನು ಹೇಳುತ್ತೆ ಅಂತ ಕೇಳ್ಬೋದು, ಇಲ್ಲ ಆರ್ಟಿಕಲ್ 10, 11 ಏನು ಹೇಳುತ್ತೆ ಅಂತ ಕೇಳ್ಬೋದು. ಮತ್ತು ಆರ್ಟಿಕಲ್ 12 to 35 we all know that these are very important fundamental rights. ಈ ಫಂಡಮೆಂಟಲ್ ರೈಟ್ಸ್ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು 17, 18, 19, 21, 21A, 32, 23, 25, 29, 30 ಇಷ್ಟು ವೆರಿ ಇಂಪಾರ್ಟೆಂಟು. ನಾನು ಹೇಳಿದ್ದೀನಿ ಮೊದಲೇ ನಿಮಗೆ, ಆರ್ಟಿಕಲ್ 1ರಿಂದ 51A ತನಕ ಎಲ್ಲವೂ ಗೊತ್ತಿರಬೇಕು. ಅದರಲ್ಲೂ ಈ ಇಷ್ಟಿದಾವಲ್ಲ, ಇವುಗಳು ಫಂಡಮೆಂಟಲ್ ರೈಟ್ಸಲ್ಲಿ ಗೊತ್ತಿರಲೇಬೇಕು. ಇವುಗಳನ್ನ ನೀವು ಮಿಸ್ ಮಾಡಿಕೊಂಡ್ರೆ ಐ ಬೆಟ್ ಯು ದ್ಯಾಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ಲಿಯರ್ ದ ಎಕ್ಸಾಮ್. ಯಾಕಂತಂದರೆ ಹೇಳುವಾಗ ಅನಿಸುತ್ತೆ ಅಯ್ಯೋ ಈ ಅಮ್ಮ ಏನು ಹಿಂಗೆ ಹೇಳ್ತಾಳೆ ಅಂತ, ಬಟ್ ಐ ಆಮ್ ಟೆಲ್ಲಿಂಗ್ ದ ಟ್ರುತ್. ಈ ವೆರಿ ಫ್ಯೂ ಇಂಪಾರ್ಟೆಂಟ್ ಆರ್ಟಿಕಲ್ಲು ಕೂಡ ನಮಗೆ ಗೊತ್ತಿಲ್ಲ ಅಂತಂದರೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಆಗೋದಿಲ್ಲ. ಐ ಆಮ್ ವೆರಿ ಮಚ್ ಶೋರ್ ಅಬೌಟ್ ದಿಸ್. ಈ ಆರ್ಟಿಕಲ್ 19 ನೀವು ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಇಂದ ಹಿಡಿದು ABCDEF ತನಕನೂ ನೆನ್ಪಿಟ್ಕೊಬೇಕು. ಇದು ಸ್ಯಾಮ್ ರಿಸೈಡ್ಸ್ ಇನ್ ಪ್ಯಾರಿಸ್, ಈ ಥರ ಒಂದು ಕೋಡಲ್ಲಿ ನೆನ್ಪಿಟ್ಕೊಂಡ್ರೆ ಫ್ರೀಡಮ್ ಆಫ್ ಸ್ಪೀಚ್, ಅಸೆಂಬ್ಲಿ, ಅಸೋಸಿಯೇಷನ್ ಆ್ಯಂಡ್ ಮೂವ್ಮೆಂಟ್ ವಿತಿನ್ ಇಂಡಿಯಾ, ರೆಸಿಡೆಂಟ್ ವಿತಿನ್ ಇಂಡಿಯಾ, ಪ್ಯಾರಿಸ್, P ಮೀನ್ಸ್ ಪ್ರೊಫೆಷನ್. ದೇ ಹ್ಯಾವ್ ಯಾವುದೇ ರೀತಿಯ ಒಂದು ಪ್ರೊಫೆಷನ್ನು ಕೂಡ ಮಾಡಬಹುದು ಅಂತ. ಹೀಗೆಲ್ಲ ನೀವು ನಿಮ್ಮದೇ ಆದಂತಹ ಒಂದು ಶಾರ್ಟ್ಕಟ್ ಹಾಕೊಂಡು ಓದ್ಕೊತೀರಾ ಅಂದ್ರೂ ಓಕೆ, ಇಲ್ಲ ಮ್ಯಾಮ್ ನೀವು ನನಗೆ ಎಕ್ಸ್ಪ್ಲೈನ್ ಮಾಡಿಕೊಡಿ ಅಂತಂದ್ರೂ ಕೂಡ ನನಗೇನು ತೊಂದರೆ ಇಲ್ಲ. ದಿನಕ್ಕೊಂದು 20-30 ಇದನ್ನು ಹೆಂಗೆ ನೆನ್ಪಿಟ್ಕೊಬೇಕಂತ ಹಾಕಿದರೆ 10 ಡೇಸಲ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಐ ಕ್ಯಾನ್ ಡೂ ದಾಟ್ ಆಲ್ಸೋ. ಬಟ್ ಯಾವ್ಯಾವುದು ಇಂಪಾರ್ಟೆಂಟ್ನ ನೆನ್ಪಿಟ್ಕೊಳ್ಳೇಬೇಕು ಅಂತ ಹೇಳ್ತೀನಲ್ಲ ಅದನ್ನು ನೆನ್ಪಿಟ್ಕೊಬೇಕು. ಆ್ಯಂಡ್ ಯು ಹ್ಯಾವ್ ಟು ಬೈ ಹಾರ್ಟ್ ಸರ್ಟೈನ್ ಥಿಂಗ್ಸ್. ಆ್ಯಂಡ್ ಆರ್ಟಿಕಲ್ 36ಇಂದ 51 ತನಕ ವಿ ನೋ ದ್ಯಾಟ್ DPSP. ಆ್ಯಂಡ್ ಇದರಲ್ಲಿ ಮತ್ತೆ DPSPಯಲ್ಲಿ 3 ವಿಧಗಳು ಬರುತ್ತಲ್ಲ, ಲಿಬ್ರಲ್, ಗಾಂಧಿಯನ್ ಆ್ಯಂಡ್ ಸೋಷಿಯಲ್. ಇವು ಮೂರಲ್ಲೂ ಕೂಡ ನಿಮಗೆ ನೆಕ್ಸ್ಟ್ ದೇ ವಿಲ್ ಆಸ್ಕ್ ಲಿಬ್ರಲ್ ಯಾವುದು, ಗಾಂಧಿಯನ್ ಯಾವುದು, ಸೋಷಿಯಲ್ ಯಾವುದು ಆರ್ಟಿಕಲ್ಸ್, ಇದ್ರ ಬಗ್ಗೆನೂ ಕೇಳ್ತಾರೆ. ಮತ್ತೆ ಇನ್ನೊಂದು ಏನಂದರೆ, ಈಗ 48A ಆಗಿದೆ, 43A ಇದೆ, ಇವೆಲ್ಲವೂ ಕೂಡ ಅಮೆಂಡ್ಮೆಂಟ್ಸು ಕೂಡ ನಿಮಗೆ ನೆನಪಿರಬೇಕು. ಯಾಕಂತಂದರೆ ಆ ಅಮೆಂಡ್ಮೆಂಟು ಯಾವ ಅಮೆಂಡ್ಮೆಂಟಲ್ಲಿ 48A ಬಂತು ಅಂತ ಕೇಳ್ಬೋದು, ಯಾವ ಅಮೆಂಡ್ಮೆಂಟಲ್ಲಿ 43A ಬಂತು ಅಂತ ಕೇಳ್ಬೋದು. ಮತ್ತು ಆರ್ಟಿಕಲ್ 44 UCC, ಯೂನಿಫಾರ್ಮ್ ಸಿವಿಲ್ ಕೋಡ್, ಅದು ಲಿಬ್ರಲ್ಲ, ಗಾಂಧಿಯನ್ನ, ಸೊಸೈಟಲ್ಲ ಅಂತಲೂ ಕೇಳ್ಬೋದು. ಅಥವಾ ಆರ್ಟಿಕಲ್ 40 ಪಂಚಾಯತ್ತು, ಅದು ಗಾಂಧಿಯನ್ನ, ಲಿಬ್ರಲ್ಲ, ಸೋಷಿಯಲ್ಲ ಅಂತಲೂ ಕೇಳ್ಬೋದು. ಈ ಥರ
ನಮಗೆ ಇನ್ ಡೀಟೇಲಿಂಗ್ ಆಗಿ ಗೊತ್ತಿರಬೇಕು. DPSP ಅಲ್ಲಿರೋ 3 ವಿಧಗಳು ಯಾವ್ಯಾವುದು, ಆ 3 ವಿಧಗಳಲ್ಲಿ ಬರುವಂತಹ ಆರ್ಟಿಕಲ್ಸ್ ಯಾವ್ಯಾವುದು, ಇಷ್ಟು ಡೀಟೇಲಿಂಗ್ ಆಗಿ ನಮ್ಗೆ ನೆನಪಿರಬೇಕು. ಮತ್ತೆ ಬರುತ್ತೆ ಆರ್ಟಿಕಲ್ 51A. ಇಟ್ಸ್ ವೆರಿ ಇಂಪಾರ್ಟೆಂಟ್, ಫಂಡಮೆಂಟಲ್ ಡ್ಯೂಟೀಸ್. ಈ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬಂದಾಗ ಕೇವಲ ಡ್ಯೂಟಿಗಳು ಮಾತ್ರ ಅಲ್ಲ, ವಿಚ್ ಅಮೆಂಡ್ಮೆಂಟ್ 42nd ಅಮೆಂಡ್ಮೆಂಟ್ ಅದು ನೆನಪಿರಬೇಕು. ಮತ್ತು ಯಾವ ಕಮಿಟಿ, ಸ್ವರಣ್ ಸಿಂಗ್ ಕಮಿಟಿ, ಇದು ನೆನಪಿರಬೇಕು. ಇಷ್ಟು ಡೀಟೇಲಿಂಗ್ ಆಗಿ ನೀವು ಆರ್ಟಿಕಲ್ 1ರಿಂದ ಅಥವಾ ಅನುಚ್ಛೇದ 1ರಿಂದ ಅನುಚ್ಛೇದ 51A ತನಕ ಯು ಹ್ಯಾವ್ ಟು ಬೈ ಇಟ್, ಯು ಮಸ್ಟ್ ಬೈ ಇಟ್, ದೆರ್ ಇಸ್ ನೋ ಅದರ್ ಆಪ್ಷನ್. ಇವು 51 ಆರ್ಟಿಕಲ್ಲು ನಿಮಗೆ ನೆನಪಿರಲೇಬೇಕು. ಈ 51 ಯು ಹ್ಯಾವ್ ಟು ರಿಮೆಂಬರ್. ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು 50-60 ಹೇಳ್ತೀನಿ. ಆರ್ಟಿಕಲ್ 52 ತುಂಬ ಇಂಪಾರ್ಟೆಂಟ್. ಆರ್ಟಿಕಲ್ 58 ಇವೆಲ್ಲ ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಐ ವಾಂಟ್ ಯು ಟು ವರ್ಕ್ ಆನ್ ದಿಸ್. ನಾನು ಹೇಳ್ತಾ ಹೋಗ್ತೀನಿ, ಇಲ್ಲ ಅಂತಿಲ್ಲ, ಬಟ್ ನಾಟ್ ಇನ್ ದಿಸ್ ವಿಡಿಯೋ. ಇನ್ ದ ಅಪ್ಕಮಿಂಗ್ ವಿಡಿಯೋಸ್ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ದಿಸ್ ವಿಡಿಯೋ ಐ ವಾಂಟ್ ಯು ಟು ಮೇಕ್ ಅ ನೋಟ್ ದಟ್ ವಿಚ್ ದೇ ಕ್ಯಾನ್ ಆಸ್ಕ್ ಇನ್ ದ ಎಕ್ಸಾಮ್. ದೆನ್ ಆರ್ಟಿಕಲ್ 61 ವೆರಿ ಇಂಪಾರ್ಟೆಂಟ್, ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್, ಇದನ್ನು ಕೇಳ್ತಾರೆ. ದೆನ್ ಆರ್ಟಿಕಲ್ 63, this is also very important regarding the vice president. Then article 72, idu pardoning power of president, idu kuda tumba important. Then article 76, idu council of ministers. ಇದೆಲ್ಲವನ್ನು ನೆನಪಿಟ್ಕೊಂಡು ನೀವು ವರ್ಕ್ ಮಾಡಬೇಕು ಇದ್ರ ಮೇಲೆ. ದೆನ್ ಆರ್ಟಿಕಲ್ 78 ಏನು ಹೇಳುತ್ತೆ, ಪ್ರೈಮ್ ಮಿನಿಸ್ಟರು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳುವ ವರದಿಯನ್ನು ಪ್ರೆಸಿಡೆಂಟ್ಗೆ ಒಪ್ಪಿಸುತ್ತಾರೆ. ಇದು ಇಂಪಾರ್ಟೆಂಟು. ದೆನ್ ಕಮ್ಸ್ ಆರ್ಟಿಕಲ್ 82, ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಡಿಲಿಮಿಟೇಷನ್ ಕಮಿಷನ್ ಮೇಲೆ, ಇದು ಡಿಲಿಮಿಟೇಷನ್ ಕಮಿಷನ್ನು, ಇದ್ರ ಮೇಲೆ UPSCಯಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ತನಕ ಡಿಲಿಮಿಟೇಷನ್ ಕಮಿಷನ್ ಎಷ್ಟು ಸಲ ಆಗಿದೆ ಅಂತ. ಟೋಟಲ್ 4 ಟೈಮ್ಸ್ ಆಗಿದೆ. ಬಟ್ ನಮ್ಮ KPSC ಅಥವಾ UPSC, ಇದು PSIR ಇನ್ನೊಂದು ಎಕ್ಸಾಮಲ್ಲಿ ಇದು ಯಾವುದು ಅಂತ ಕೇಳಬಹುದು. 82 ಆರ್ಟಿಕಲ್ ಯಾವುದು ಅಂತ ಕೇಳ್ಬೋದು. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ಯು ಹ್ಯಾವ್ ಟು ನೋ ಅಬೌಟ್ 89. ಅದಾದಮೇಲೆ ಆರ್ಟಿಕಲ್ 92 ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಡೈರೆಕ್ಟಾಗಿ ನೀವು ಆರ್ಟಿಕಲ್ 100ಗೆ ಹೋಗ್ಬೋದು. ಇಲ್ಲಾಂದರೆ 98 ಈಸ್ ಅಗೇನ್ ಇಂಪಾರ್ಟೆಂಟ್. 98 ಸೆಕ್ರೆಟರಿಯಲ್, ಅದು ಇಂಪಾರ್ಟೆಂಟು. 100 ಇಂಪಾರ್ಟೆಂಟ್ ಆರ್ಟಿಕಲ್ಲು. ನೆಕ್ಸ್ಟ್ 102 ಆರ್ಟಿಕಲ್ ಇಂಪಾರ್ಟೆಂಟ್. ಆಫ್ಟರ್ ದಟ್ 108 ಇಂಪಾರ್ಟೆಂಟ್. ಯಾಕಂತಂದರೆ 108 ಟಾಕ್ ಅಬೌಟ್ ದ ಜಾಯಿಂಟ್ ಸೆಷನ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಆರ್ಟಿಕಲ್ 110 ಮನಿ ಬಿಲ್, ಇದು ಕೂಡ ಇಂಪಾರ್ಟೆಂಟು, ಮನಿ ಬಿಲ್. ಆರ್ಟಿಕಲ್ 112 ಇದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಇದು ಆ್ಯನ್ಯುವಲ್ ಫಿನಾನ್ಷಿಯಲ್ ರಿಪೋರ್ಟ್, ಅಂದರೆ ಬಜೆಟ್ ಬಗ್ಗೆ ಮಾತಾಡುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಆಮೇಲೆ ಆರ್ಟಿಕಲ್ 120 ಇದು ಲ್ಯಾಂಗ್ವೇಜಸ್, ಯಾವ ಭಾಷೆಯನ್ನು ನಾವು ಎಲ್ಲಿ ಪಾರ್ಲಿಮೆಂಟಲ್ಲಿ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಮಾತಾಡುತ್ತೆ. ಸೊ ನೌ ಐ ವಿಲ್ ಗಿವ್ ಓನ್ಲಿ ನಾನು ಇವಾಗ ಹೇಳ್ತಾ ಹೋದರೆ ನಾನು ಕಂಪ್ಲೀಟಾಗಿ ಹೇಳೋಕ್ಕಾಗೋದಿಲ್ಲಲ್ಲ. ಸೊ ನಾನು ನಂಬರ್ಸ್ ಅಷ್ಟೇ ಕೊಡ್ತೀನಿ, ನೀವು ಅದ್ರ ಬಗ್ಗೆ ವರ್ಕ್ ಮಾಡಿ ನನಗೆ ಮ್ಯಾಮ್ಸ್ ನೀತಿಯಲ್ಲಿ ಯಾರು ಇದನ್ನ ಕಳಿಸ್ತೀರಾ ಪೆಂಡಿಂಗ್ ನಾನು ಈ ಕ್ಲಾಸ್ ಮಾಡಿರೋದನ್ನ, ಅವರಿಗೆ ಮೆಂಟರ್ಶಿಪ್ ಫ್ರೀಯಾಗಿ ಕೊಡ್ತೀನಿ ನಾನು. ದಿಸ್ ಇಸ್ ಐ ರಿಯಲಿ ಅಪ್ರಿಷಿಯೇಟ್ ದ ಪೀಪಲ್ ಹೂ ರಿಯಲಿ ವರ್ಕ್ ಹಾರ್ಡ್. ಸೊ ಆರ್ಟಿಕಲ್ 123 ತುಂಬ ಇಂಪಾರ್ಟೆಂಟು. ಆರ್ಟಿಕಲ್ 124 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ರೀಸೆಂಟಾಗಿ CJನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಆರ್ಟಿಕಲ್ 125 ಮೇಲೆ ಕ್ವಶನ್ ಬರ್ಬೋದು. ಆರ್ಟಿಕಲ್ 130 ಇದು ಸೀಟ್ ಆಫ್ ದ ಸುಪ್ರೀಂ ಕೋರ್ಟ್, ಇದು ತುಂಬ ಇಂಪಾರ್ಟೆಂಟ್. ದೆನ್ ಆರ್ಟಿಕಲ್ 131, ಆರ್ಟಿಕಲ್ 137, ಆರ್ಟಿಕಲ್ 142, ಆರ್ಟಿಕಲ್ 145 ಇದೆಲ್ಲವೂ ನೀವು ಬರ್ಕೊಬೇಕು. ಆರ್ಟಿಕಲ್ 148, ಆರ್ಟಿಕಲ್ 152, ಆರ್ಟಿಕಲ್ 161, ಆರ್ಟಿಕಲ್ 177, ನೆಕ್ಸ್ಟ್ ಆರ್ಟಿಕಲ್ 201, ಆರ್ಟಿಕಲ್ 203, ಆರ್ಟಿಕಲ್ 213, ಆರ್ಟಿಕಲ್ 217 and article 224, article 243 A to ಇದರಲ್ಲಿ ಮೇಯ್ನಾಗಿ ನೀವು ಆರ್ಟಿಕಲ್ 243K, ಆರ್ಟಿಕಲ್ 243I ಇವೆಲ್ಲ ನೆನಪಿರಬೇಕು ನಿಮಗೆ, ಏಕೆಂದರೆ ಎಕ್ಸಾಮಲ್ಲಿ ಈ ಥರನೇ ಕೇಳೋದು. ನೆಕ್ಸ್ಟ್ ಆರ್ಟಿಕಲ್ 248, 249,
252, 262 ಇವೆಲ್ಲ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಿಮ್ಗೆ ಓದಿದಾಗ ಗೊತ್ತಾಗುತ್ತೆ. 263 ಇಷ್ಟು ವೆರಿ ಇಂಪಾರ್ಟೆಂಟ್ ಇದು. ಇವಿಷ್ಟು ನಾನು ಹೇಳ್ತೀನಲ್ಲ, ನೀವು ಇದನ್ನ ವರ್ಕ್ ಮಾಡಿ. ನಾನು ಇನ್ನೊಂದು ದಿನ ವಾಟ್ ಎವರ್ ದ ಆರ್ಟಿಕಲ್ಸ್ ಐ ಹ್ಯಾವ್ ಟೋಲ್ಡ್ ಇನ್ ದಿಸ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೈನ್. ಅದನ್ನ ಮ್ಯಾರಥಾನ್ ಸೆಷನ್ ಥರ ಮಾಡಿಬಿಟ್ಟು ನಾನು ಈಚ್ ಆ್ಯಂಡ್ ಎವ್ರಿ ಆರ್ಟಿಕಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನನಗೆ ಇವತ್ತು ಪ್ಲ್ಯಾನ್ ಇದ್ದಿದ್ದು ನಿಮಗೆ ಒಂದು ಜಿಸ್ಟ್ ಕೊಡೋದು ಫಸ್ಟು. ಸೊ ನೀವು ಓದಿದ ಮೇಲೆ ನಾನು ಅದನ್ನು ಹೇಳುವಾಗ ನಿಮಗೆ ನೀವು 2 days ಅಥವಾ 1 day ಟೈಮ್ ತೊಗೊಂಡು ಓದಿರೋದನ್ನ 1 hour ಅಥವಾ 1.5 hour ಕಂಪ್ಲೀಟಾಗಿ ನಾನು ಮಾಡಿಕೊಟ್ರೆ ನಿಮ್ಗೆ ಅದು ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ದೆನ್ ಕಮ್ಸ್ ಆರ್ಟಿಕಲ್ 269. ಆರ್ಟಿಕಲ್ 269A ಇದು ತುಂಬ ಇಂಪಾರ್ಟೆಂಟ್. ದೆನ್ ಆರ್ಟಿಕಲ್ 272, ಆರ್ಟಿಕಲ್ 278 ಇಷ್ಟು. ಅದಾದಮೇಲೆ ಆರ್ಟಿಕಲ್ 280, ಆರ್ಟಿಕಲ್ 282, ಆಮೇಲೆ ಆರ್ಟಿಕಲ್ ಇದಿಷ್ಟು ಒಂದು ಪಾರ್ಟ್. ದೆನ್ ಆರ್ಟಿಕಲ್ 300A, 312, 315, 324, 328, 330, 331, 332, 333 ಇಲ್ಲಿ. ಅದಾದಮೇಲೆ ನೆಕ್ಸ್ಟು 338, 338A, 338B ಇವೆಲ್ಲವೂ ನಿಮಗೆ ನೀವು ಇದನ್ನು ನೋಡಿದಾಗ ಅರ್ಥ ಆಗುತ್ತೆ ಯಾಕೆ ಮ್ಯಾಮು ಇದನ್ನು ಹೇಳಿದ್ದಾರೆ ಅಂತ. 324, 338, 338A, B ಇಷ್ಟೆಲ್ಲವೂ ಯಾಕೆ ಹೇಳಿದೆ ಅಂತ ನಿಮಗೆ ಅಲ್ಲಿ ಹೋಗ್ಬಿಟ್ಟು ಓದ್ತಿರಲ್ಲ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ಯಾವ್ದಿದೆ ಅವು ಮೇಜರ್ಲಿ ನಾವು ಇಗ್ನೋರ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಸ್ಟಡಿ ದೆಮ್ ಇವೆಲ್ಲವನ್ನು. ನನಗೆ ನೀವೆಲ್ಲ ಹೇಳೋದು ದೊಡ್ಡ ವಿಷಯ ಅಲ್ಲ. ಈಗ 338 ಅಂತಂದರೆ NC/SC, 338 ಅಂದರೆ NC/ST, 338B ಅಂದರೆ NC/BC ಅಂತ. ಬಟ್ ಫಸ್ಟ್ ಐ ವಾಂಟ್ ಯು ಟು ವರ್ಕ್ ಆನ್ ಇಟ್. ನೀವು ಎಷ್ಟು ವರ್ಕ್ ಮಾಡ್ತೀರಾ ಅಂತ ನಾನು ನೋಡಬೇಕು. ಬಿಕಾಸ್ ಸುಮ್ಮನೆ ನಾನು ಎವ್ರಿ ಡೇ ವಿಡಿಯೋ ಹಾಕೋದು ನಿಮ್ಗೆ ಅದರಿಂದ ಪ್ರಯೋಜನ ಆಗಲಿಲ್ಲ ಅಂತಂದರೆ ನನ್ನ ಎಫರ್ಟು ವೇಸ್ಟ್. ನಾನು ಇಲ್ಲೇನು ಸುಮ್ಮನೆ ಮಾಡ್ಕೊಂಡು ಕೂತಿಲ್ಲ. ನಿಮಗೇನೋ ಒಂದು ನನ್ನ ಕಡೆಯಿಂದ ನನ್ನಲ್ಲಿರೋ ಒಂದು ಜ್ಞಾನ ನಿಮ್ಗೆ ಅರ್ಥ ಆಗಲಿ ಅಂತ ಐ ಆಮ್ ಡೂಯಿಂಗ್ ಆ್ಯಂಡ್ ಐ ಆಮ್ ಪುಟಿಂಗ್ ದಿಸ್ ಎಫರ್ಟ್ ಅಷ್ಟೇ. ಈಗ ನಾನೇನಾದರೂ ಒಂದು ಹೇಳ್ತಿದ್ದೀನಿ ಅಂದರೆ ಈ ಇಷ್ಟು ಆರ್ಟಿಕಲಲ್ಲಿ ಐ ಬೆಟ್ ಯು ಮಿನಿಮಮ್ ಏನಿಲ್ಲ ಅಂದ್ರೂ 3ರಿಂದ 4 ಕ್ವಶನ್ ಬಂದಿರುತ್ತೆ. ಇಟ್ ಹಾರ್ಡ್ಲಿ ಯು ವಿಲ್ ಟೇಕ್ ಫಾರ್ ಒನ್ ಡೇ ಆರ್ ಮ್ಯಾಕ್ಸಿಮಮ್ 1.5 day. 1.5 day ಅಲ್ಲಿ ನಿಮಗೆ 1ರಿಂದ 2 ಕ್ವಶನ್ ಬರುತ್ತೆ ಅಂತಂದರೆ ಇಟ್ಸ್ ಅ ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ. ಆ್ಯಂಡ್ ಅಮೆಂಡ್ಮೆಂಟು ಕೂಡ ಕೊಡ್ತೀನಿ ನಾನು. ದೆನ್ ವಿ ಕ್ಯಾನ್ ಜಂಪ್ ಟು 343. ಆಮೇಲೆ 348, 350B. ಅದಾದಮೇಲೆ ವಿ ಕ್ಯಾನ್ ಡೈರೆಕ್ಟ್ಲಿ ಜಂಪ್ 352, 356, 360, 365 ಇಷ್ಟು. ಇವೆಲ್ಲ ಆರ್ಟಿಕಲ್ಸ್. ಮತ್ತು ಏನು ಇವಮ್ಮ ಪೇಜ್ ನಂಬರ್ ಹೇಳ್ತಿದ್ಯಾ ಅಂತ ಅನ್ಕೊಂಡ್ಬಿಡ್ಬೇಡಿ. ಅದಾದಮೇಲೆ 370 ಈಗಿಲ್ಲ ಇದು. ದೆನ್ 371A to 371K ತನಕ ನೀವು ಇದು ಆರ್ಟಿಕಲ್ನ ಬೈ ಹಾರ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆರ್ಟಿಕಲ್ 370 ಆಯ್ತಲ್ವ, 377 ಒಂದು ನೋಡ್ಕೊಳ್ಳಿ ಅದು ಇಂಟರ್ಪ್ರಿಟೇಷನ್ ಹೆಂಗೆ ಬರುತ್ತೆ ಅಂತ. ಅದಾದಮೇಲೆ ಆರ್ಟಿಕಲ್ 382 ಒಂದು. ಇಷ್ಟು ಆರ್ಟಿಕಲ್ಲು ನಿಮಗೆ ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳುವಂತಹದ್ದು. ಇಲ್ಲಿ ತನಕ ಕೇಳಿರಬಹುದು, ಮುಂದೆನೂ ಕೇಳ್ಬೋದು. ಈ ಒಂದು ಅರೌಂಡ್ 150 to 200 ಆರ್ಟಿಕಲ್ಸು ನೀವು ಕಲಿಲೇಬೇಕು ಔಟ್ ಆಫ್ 425+. ಇಷ್ಟು ಆರ್ಟಿಕಲಲ್ಲಿ ದೀಸ್ ಮೆನಿ ಆರ್ಟಿಕಲ್ಸ್ ಯು ಹ್ಯಾವ್ ಟು ನೋ. ಆ್ಯಂಡ್ ನೌ ಐ ವಿಲ್ ಗಿವ್ ದ ಲಿಸ್ಟ್ ಆಫ್ ಅಮೆಂಡ್ಮೆಂಟ್ಸ್. ಅಮೆಂಡ್ಮೆಂಟ್ ಯಾವ್ಯಾವ್ದು ನೋಡ್ಕೊಬೇಕಂತ. ಅಮೆಂಡ್ಮೆಂಟ್ ಫಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. 7th one, 11th, 15th, 21st, 23rd, 27th, 35th, and then 37th ಅವೆಲ್ಲ ಬೇಡ. ಡೈರೆಕ್ಟಾಗಿ ವಿ ಕ್ಯಾನ್ ಗೋ ಟು 42nd ಆ್ಯಂಡ್ 44th. ಯಾವುದನ್ನ ಬಿಟ್ಟರು ನೀವು ಇದನ್ನ ಬಿಡೋ ಹಾಗೆ ಇಲ್ಲ. ವೆರಿ ಇಂಪಾರ್ಟೆಂಟ್. ಸಾರಿ, ಇಲ್ಲ, 9th ಅಮೆಂಡ್ಮೆಂಟು ಕೂಡ ಮಾಡ್ಕೊಳ್ಳಿ.
ಇದಾದಮೇಲೆ ನೆಕ್ಸ್ಟು 52nd ಅಮೆಂಡ್ಮೆಂಟ್, 56th ಅಮೆಂಡ್ಮೆಂಟ್, 61st ಅಮೆಂಡ್ಮೆಂಟ್, 61st ಆದಮೇಲೆ 69th ಅಮೆಂಡ್ಮೆಂಟ್, ಆಮೇಲೆ 72nd, 73rd, 74th. ತುಂಬ ಜನಕ್ಕೆ ನಾನು ಹೇಳ್ತಿರುವಾಗಲೇ ಕೆಲವೆಲ್ಲ ಟಾಪಿಕ್ ನೆನಪಾಗ್ತಿರುತ್ತೆ. ಇಫ್ ನೆನಪಾದರೆ ಐ ಆಮ್ ರಿಯಲಿ ಹ್ಯಾಪಿ ದ್ಯಾಟ್ ಯು ಆರ್ ಡೂಯಿಂಗ್ ವೆರಿ ಗುಡ್ ಅಂತ ಅರ್ಥ. ಯಾಕಂತಂದರೆ ಇಷ್ಟು ಇದು ವಾಟ್ ಎವರ್ ಯು ಆಸ್ಕ್ ಇನ್ ದಿಸ್ ಐ ಕ್ಯಾನ್ ಆನ್ಸರ್. ನಾನು ಅದನ್ನು ಅಷ್ಟು ಸಲ ಓದಿದ್ದೀನಿ. ಐ ವಾಂಟ್ ಯು ಟು ರಿಮೆಂಬರ್. ಆ್ಯಂಡ್ ತುಂಬ ಜನ ನಾನು ಮೆಂಟರ್ಶಿಪ್ ಮಾಡುವಾಗ ತುಂಬ ಸ್ಟೂಡೆಂಟ್ಸಿಗೆ ಇದ್ರದ್ದು ಪ್ರಯೋಜನಗಳನ್ನ ಹೇಳ್ತಾ ಇದ್ದೆ. ಐ ಡೋಂಟ್ ನೋ ಎಷ್ಟು ಜನ ಅದನ್ನು ಕೇಳಿದ್ರು ನಂಗೆ ಗೊತ್ತಿಲ್ಲ, ಬಟ್ ಯಾರು ಕೇಳಿರ್ತಾರಲ್ಲ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗಿರುತ್ತೆ. ದೆನ್ ಕಮ್ಸ್ 82nd, ಆಮೇಲೆ 86th ವೆರಿ ಇಂಪಾರ್ಟೆಂಟ್, 91st ಅಮೆಂಡ್ಮೆಂಟ್, 92nd ಅದು ನೆನ್ಪಿಟ್ಕೊಳ್ಳಿ. ಆಮೇಲೆ 97th ಅಮೆಂಡ್ಮೆಂಟ್, 98, 99, 100, 101, 102, 103, 104, 105 ಇಲ್ಲಿ ತನಕ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ಲು. ಮತ್ತು ಇವೆಲ್ಲ ಅಮೆಂಡ್ಮೆಂಟ್. ಇನ್ನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಸ್ ಇರುತ್ತಲ್ಲ, ಅದು ರೀಸೆಂಟ್ ಬಿಲ್ಸ್ ಇತ್ತೀಚೆಗೆ ಯಾವ್ಯಾವ್ದಿರುತ್ತೆ ನ್ಯೂಸಲ್ಲಿ, ಅವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಬಿಲ್ ಮೇಲೂ ಕೂಡ ಕೆಲವು ಸಲ ಕ್ವಶನ್ಸ್ ಕೇಳಿದ್ದಾರೆ. ಅಂದರೆ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. UPSCಯಲ್ಲಿ ಒಂದು ಬಿಲ್ ಮೇಲೆ ಕ್ವಶನ್ ಬಂದಿತ್ತು. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸರ್ಟೈನ್ ಕ್ವಶನ್ಸ್ ಇನ್ ದ KPSC ಲೆವೆಲ್ ಎಕ್ಸಾಮ್ಸ್ ಆಸ್ ವೆಲ್. ಬಟ್ ಐ ವಾಂಟ್ ಯು ಟು ರಿಮೆಂಬರ್ ಆರ್ ವರ್ಕ್ ವಾಟ್ ಎವರ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಐ ಹ್ಯಾವ್ ಗಿವನ್. ನೀವು ಅದ್ರ ಮೇಲೆ ವರ್ಕ್ ಮಾಡಲೇಬೇಕು. ಅದು ನೀವು ವರ್ಕ್ ಮಾಡಿ ಯಾರು ನನಗದನ್ನ ಮ್ಯಾಮ್ಸ್ ನೀತಿಯಲ್ಲಿ ಹಾಕ್ತೀರಾ ಅವರಿಗೆ ಮೆಂಟರ್ಶಿಪ್ನ ನಾನು ಫ್ರೀಯಾಗೆ ಕೊಡ್ತೀನಿ, ಹೇಳ್ತಾ ಇದ್ದೀನಲ್ವಾ. ಸೊ ಯಾಕಂತಂದರೆ ನಾನು ಇಷ್ಟು ಎಫರ್ಟ್ ಹಾಕ್ತಿದ್ದೀನಿ ಇಲ್ಲಿ, ನಾನು ಇಷ್ಟು ಟೈಮ್ ಕೊಡ್ತೀನಿ ಅಂದರೆ ನನಗೆ ಅದರಿಂದ ನನ್ನ ಸ್ಟೂಡೆಂಟ್ಸ್ ಏನಾದರೂ ಕಲಿಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ, ಬೇರೆ ಇನ್ನೇನೂ ಇಲ್ಲಿಲ್ಲ. And I want everybody to thorough with the things or with the articles which I have explained mentioned now. And in the upcoming days ನಾನು ಒಂದಿನ ಇಷ್ಟು ಆರ್ಟಿಕಲ್ಸನ್ನು ಕೂಡ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಒನ್ ಗೋ. ಅದಕ್ಕಿಂತ ಮುಂಚೆ ನೀವು ಇದನ್ನು ಒಂದ್ಸಲ ಓದ್ಕೊಂಡಿದ್ರೆ ನಿಮಗೆ ಅದನ್ನ ರಿವಿಷನ್ಗೆ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ದ ಓನ್ಲಿ ಥಿಂಗ್ ಐ ಜಸ್ಟ್ ವಾಂಟೆಡ್ ಯು ಗೈಸ್ ಟು ನೋ ದಟ್ ವಾಟ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಸ್ಟಡಿ. ಇದು ನೋಡಿ ಹೈಯರ್ ಟಾಪಿಕ್ಸ್ ಅಂತ ಕೆಲವರು ಹೇಳ್ತಾರಲ್ಲ, ಇಂಥದ್ದೇ. ಇದನ್ನು ನಾನು ಎಕ್ಸಾಮಲ್ಲಿ ಎಲ್ಲ ಎಕ್ಸಾಮಲ್ಲಿ ಯಾವ್ಯಾವ ಬಂದಿದೆ ಅಂತ ನೋಡಿ, ಒಂದು ಎಕ್ಸ್ಟ್ರಾನು ಬಂದಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಪ್ರೆಟಿ ಕಾಮನ್ ಆಗಿ ಬರುವಂತಹದ್ದು ಥೀಮು ಇಲ್ಲಿದೆ. ಆ್ಯಂಡ್ ದಯವಿಟ್ಟು ರೀಸೆಂಟ್ ಅಮೆಂಡ್ಮೆಂಟ್ಸು ಮತ್ತು ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಒಂದು ಇದರಲ್ಲಿ ಎಷ್ಟು ಮೆನ್ಷನ್ ಮಾಡಿದೆ, ಹತ್ತತ್ರ ಒಂದು 20-25 ಮೇಲಿದೆ, ಒಂದು 30 ಹತ್ತತ್ರ ಇರಬಹುದು, 30-35 ಔಟ್ ಆಫ್ 105. ಇಟ್ಸ್ ಪ್ರೆಟಿ ಗುಡ್ ನಂಬರ್ಸ್ ಟು ರಿಮೆಂಬರ್. ಆ್ಯಂಡ್ ನೀವು ಯಾರು ಇದನ್ನ ಎಸ್ಸೆಯಲ್ಲೂ ಯೂಸ್ ಮಾಡ್ಬೋದು, ಮೇನ್ಸ್ ಯಾರು ಬರಿತಾ ಇದ್ರೆ ಅಲ್ಲೂ ಕೂಡ ಯೂಸ್ ಮಾಡ್ಬೋದು. ಐ ವಾಸ್ ರೈಟಿಂಗ್ ವೆರಿ ಗುಡ್ ಪಾಲಿಟಿ ಆನ್ಸರ್ಸ್ ಬಿಕಾಸ್ ಆಫ್ ಐ ಹ್ಯಾಡ್ ಮೋಸ್ಟ್ ಆಫ್ ದ ಆರ್ಟಿಕಲ್ಸ್ ಇನ್ ಮೈ ಮೈಂಡ್. ಆರ್ಟಿಕಲ್ಸ್ ಹಾಕಿ ಬರೆದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ಗುಡ್ ಮಾರ್ಕ್ಸ್. ಅದು ನಿಮಗೆ ಎಸ್ಸೆಯಲ್ಲೂ ಕೂಡ ಎಲ್ಲಾದರೂ ಒಂದು ಕಡೆ ನಿಮಗೆ ಈಗ ಪೊಲೀಸ್ ರಿಫಾರ್ಮ್ಸ್ ಏನೋ ಒಂದು ಕಡೆ ಬಂದಾಗ, ಅಥವಾ ಅನ್ಟಚಬಿಲಿಟಿ ಅಥವಾ ಸೊಸೈಟಲ್ ಇಶ್ಯೂಸ್ ಬಂದಾಗ ವುಮನ್ ಮೇಲೆ ಇರುವಂಥ ಆರ್ಟಿಕಲ್ಸು ಅಥವಾ ಅನ್ಟಚಬಿಲಿಟಿ ಅವ್ರದ್ದು ಆರ್ಟಿಕಲ್ಸ್ ಏನಾದರೂ ಹಾಕಿ ಬರೆದ್ರೆ ಬ್ಯೂಟಿಫುಲ್ ಆಗಿ ಮಾರ್ಕ್ಸ್ ಕೊಡ್ತಾರೆ. ಟ್ರಸ್ಟ್ ಮೀ, ಯು ಕ್ಯಾನ್ ಗೇನ್ ಅ ವೆರಿ ಗುಡ್ ಮಾರ್ಕ್ಸ್. ಸೊ ಫಾರ್ ದಿಸ್ ಟುಡೇ ಇದು ನಾನು ಸಂಡೇ ಇದು ಬರುತ್ತೆ ನಿಮಗೆ. ಸಂಡೇ ಹೆಂಗೋ ಹಾಫ್ ಡೇ ಬ್ರೇಕ್ ತೊಗೊಂಡಿರ್ತೀರ. ಈ ವಿಡಿಯೋ ನೋಡಿದ ತಕ್ಷಣವೇ ಐ ವಾಂಟ್ ಯು ಟು ರೈಟ್ ಆಲ್ ದ ಎಕ್ಸ್ಪ್ಲನೇಷನ್, ಅಥವಾ ಒಂದೊಂದು ಲೈನ್ ಬರೆದ್ರೂ ಸಾಕು. ನಾನು ಅದನ್ನು ಕ್ಲಾಸಲ್ಲಿ ನಿಮಗೆ ಇನ್ನೊಂದು ದಿನ ಇದನ್ನು ಮಾಡಿಕೊಡುವಾಗ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್. ಸೊ ದಯವಿಟ್ಟು ಇದ್ರ ಬಗ್ಗೆ ವರ್ಕ್ ಮಾಡಿ ಆ್ಯಂಡ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್. ಓಕೆ, ಹ್ಯಾವ್ ಅ ಗುಡ್ ಸ್ಲೀಪ್ ಆರ್ ಯು ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಈಗ ವಿಂಟರ್ ಬರ್ತಾ ಇದೆ, ಎಲ್ರಿಗೂ ಶೀತ, ತಲೆನೋವು ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಆ್ಯಂಡ್ ಯು ಹ್ಯಾವ್ ಟು ಪ್ರೆಟಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫಿಸಿಕಲ್ ಎಕ್ಸಸೈಸು PSIಗೆಲ್ಲ ಓದ್ತಿರೋರು ಈಗಿಂದನೇ ಶುರು ಮಾಡಿ, ಇಗ್ನೋರ್ ಮಾಡಬೇಡಿ. ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಬರುತ್ತೆ. ಒನ್ಸ್ ಎಕ್ಸಾಮ್ಸ್ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಸೊ ಬಿಫೋರ್ ದ್ಯಾಟ್ ಓನ್ಲಿ ನೀವು ಪ್ರಿಪೇರ್ ಆಗಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕೀಪ್ ವಾಚಿಂಗ್. ಆ್ಯಂಡ್ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸು ಯಾರು PSI PC ಗ್ರೂಪ್ C ಅಥವಾ KPSC ಓದ್ತಾ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.